ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತು ಇದನ್ನು ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗಲಾಡಿಸುತ್ತೆ. ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗಲಾಡಿಸುತ್ತೆ. ನಿಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯದು ಕಾಣ್ತಾರೆ. ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಕೂಡ. ಅಸ್ಸಲಾಮಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೂಡ ಕೇಳ್ಕೊತೀನಿ. ಇವತ್ತಿನ ವಿಷಯ ಬಂದು ಹೇಗೆ ಶ್ರೀಮಂತರ ರಹಸ್ಯಗಳು ಹೇಗೆ ಮಾಡ್ಕೋತಾರೆ ಅವರು ಮನೆಯಲ್ಲಿ, ಯಾವ ರೀತಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ, ಏನೇ ತೊಗೊಂಡ್ರೂ ಕೂಡ ಒಳ್ಳೇದಾಗ್ತಾ ಇದೆ, ಅವರು ಹೇಗೆ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಸಾಲ ಅನ್ನೋದು ಆಗೋದಿಲ್ಲ. ಹೌದು, ತುಂಬ ಜನ ಇದ್ರದ್ದು ರಹಸ್ಯ ಏನು, ಹೇಗೆ ಅವ್ರಿಗೆ ಅಷ್ಟೆಲ್ಲ ಹಣ ಸಿಗುತ್ತೆ, ಅವ್ರಿಗೆ ಹೇಗೆ ಅಷ್ಟು ಎನರ್ಜಿಗಳು ಸಿಗುತ್ತೆ, ಒಂದು ದಿನವೂ ಕೂಡ ಅವರು ಕೂತ್ಕೊಳ್ಳಲ್ಲ, ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ವಾ. 108 ಕಡೆಯಿಂದ ಅವ್ರಿಗೆ ಪ್ರಾಪರ್ಟಿ ಅನ್ನೋದು ಇರುತ್ತೆ, ಮತ್ತು ಲಾಭ ಅನ್ನೋದು ಸಿಗ್ತಾ ಇರುತ್ತೆ. ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಲಾಭ ಸಿಗುತ್ತೆ, ಇನ್ನೊಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ. ಮನೆ ಮೇಲೆ ಮನೆ ಮಾಡ್ತಾ ಇದ್ದಾರೆ, ದುಡ್ಡು ಮೇಲೆ ದುಡ್ಡು ಮಾಡ್ತಾ ಇದ್ದಾರೆ. ಯಾಕೆ, ಹೇಗೆ ಅಂತ ತುಂಬ ಜನದ ಕ್ವಶನ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನೋಡಿ, ಅವರ ರಹಸ್ಯಗಳು ಏನಿದೆ, ಯಾವ ಥರ ಮಾಡ್ಕೋತಾರೆ ಅವರು ಪೂಜೆನ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನೋಡಿ, ಒಂದು ಸಣ್ಣ ಪುಟ್ಟದಾಗ ಇರೋದು ಒಂದು ಮಣ್ಣಿನ ಮಡಿಕೆ ಬೇಕಾಗುತ್ತೆ, ಚಿಕ್ಕದು, ಸರಿನಾ. ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಅದನ್ನು ತಂದು ಇಟ್ಕೋಬೋದು ನೀವು. ಮಣ್ಣಿನ ಮಡಿಕೆ ಮಾತ್ರ ಬೇಕು, ಇನ್ಯಾವುದೇ ಪ್ಲ್ಯಾಸ್ಟಿಕ್ ಆಗಲಿ ಗ್ಲಾಸ್ ಆಗಲಿ ಯಾವುದೂ ಕೂಡ ಬೇಡ, ಮಣ್ಣಿನ ಮಡಿಕೆನೇ ಬೇಕಾಗಿರುತ್ತೆ ಇದಕ್ಕೆ. ಮತ್ತು ನಿಮಗೆ 11 ರೂಪಾಯಿ ಕಾಯಿನ್ ಬೇಕಾಗುತ್ತೆ. 11 ರೂಪಾಯಿ ಯಾವುದೇ ಆದರೂ ಪರವಾಗಿಲ್ಲ, ಯಾವ ಥರ ಆದರೂ ತೊಗೊಂಡ್ರೂ ಪರವಾಗಿಲ್ಲ. 11 ರೂಪಾಯಿ ಕಾಯಿನ್ಸ್ಗಳು ಮಾತ್ರ ತೊಗೊಳ್ಳಿ, ನೋಟ್ ಹಾಕಬಾರ್ದು, ಕಾಯಿನ್ಸ್ ಮಾತ್ರ ಬೇಕು. ಮತ್ತು ಇದು ಬಂದು ನಿಮಗೆ 6 ಥರದ ಏನು ಹೇಳೋದು, ಸಿರಿಧಾನ್ಯಗಳು ಬೇಕಾಗುತ್ತೆ. ಮತ್ತು 5 ಥರ ಸಿರಿಧಾನ್ಯ ಮತ್ತು 1 ಕಲ್ಲುಪ್ಪು ಅಷ್ಟು ಬೇಕಾಗುತ್ತೆ ನಿಮಗೆ. ಕಾಳುಗಳು ನಾನು ತೊಗೊಂಡಿರೋದೇ ತೊಗೋಬೇಕಾ ಅಂತ ಹೇಳಿದ್ರೆ ಇಲ್ಲ, ಖಂಡಿತ ಇಲ್ಲ. ನಿಮ್ಮ ಮನೆಗಳಲ್ಲಿ ಯಾವುದು ಅವೈಲೇಬಲ್ ಇದೆ, ನಿಮಗೆ ಯಾವುದು ಸಿಗ್ತಾ ಇದೆ, ನಿಮ್ಮ ಕೈಗೆ ಎಟುಕ್ತಾ ಇದೆ, ಅದನ್ನು ನೀವು ತೊಗೋಬೋದು, ಸರಿನಾ. ಮನೇಲಿರೋದೇ ತೊಗೋಬೇಕು ಅಂತ ಹೇಳಿದ್ರೆ ಓಕೆ, ಪರವಾಗಿಲ್ಲ, ಮನೇಲಿರೋದನ್ನೇ ತೊಗೋಬೋದು. ಇದು ಯಾವುದೇ ಅಭ್ಯಂತರ ಏನಿಲ್ಲ, ಯಾಕೆಂದರೆ ಮನೆಗೋಸ್ಕರ ಮಾಡ್ತಾ ಇರೋದಲ್ವ. ಹಾಗಾಗಿ ನೋಡಿ, ಇದು ಬಂದು ಮಣ್ಣಿನ ಮಡಿಕೆ. ಇದಕ್ಕೆ ಬಂದು ನಾನು 11 ರೂಪಾಯಿ ಕಾಯಿನ್ನ ಹಾಕೋತಾ ಇದ್ದೀನಿ. ಕೌಂಟ್ ಮಾಡಿ ಹಾಕ್ಕೊಳ್ಳಿ. 1 ರೂಪಾಯಿ ಕಡಿಮೆನೂ ಆಗಬಾರ್ದು, 1 ರೂಪಾಯಿ ಜಾಸ್ತಿನೂ ಆಗಬಾರ್ದು, 11 ರೂಪಾಯಿನೇ ಹಾಕಬೇಕು ಇದಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಎಷ್ಟು ಸಿಗಬೇಕು ಅಂತ ಇದೆ, ನಮ್ಮ ಹಣೆ ಬರದಲ್ಲಿ ಎಷ್ಟು ಬರ್ದಿದೆ ಅಷ್ಟೇ ಸಿಗಲಿ ನಮಗೆ. ಅತಿ ಆಸೆ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಮೋಸದಿಂದನೂ ಕೂಡ ಯಾವುದೇ ರೀತಿ ಏನೇ ಕೆಲಸನೂ ಮಾಡಬಾರ್ದು. ನಿಯತ್ತಿಂದ ಮಾಡಿ, ಖಂಡಿತ ಒಂದಲ್ಲ ಒಂದಿನ ಒಳ್ಳೆಯದಾಗೇ ಆಗುತ್ತೆ. ಈಗ ನೋಡಿ, ನಾನು ಫಸ್ಟಾಗಿ 11 ರೂಪಾಯಿ ಕಾಯಿನ್ನ ಹಾಕ್ಕೊಂಡಿದ್ದೀನಿ. ಇದರಿಂದ ಮನಿ ಅಟ್ರಾಕ್ಷನ್ ಆಗೋದು, ಹಣ ಆಕರ್ಷಣೆ ಆಗೋದು. ನಮ್ಮ ಮನೆಯಲ್ಲಿ ಇಷ್ಟು ಸಿರಿಧಾನ್ಯಗಳನ್ನು ನಾವು ತುಂಬಿ ಇಟ್ಟಾಗ ನಮ್ಮ ಮನೇಲಿ ಯಾವುದೇ ರೀತಿ ಯಾವುದೂ ಖಾಲಿ ಆಗಲ್ಲ ಅಂದರೆ ಎಲ್ಲ ತುಂಬಿ ಇರುತ್ತೆ ಅಲ್ವಾ. ತುಂಬಿ ಇರೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆಗಿರಲಿ, ಮತ್ತು ಸಿರಿಧಾನ್ಯದ ಸಮಸ್ಯೆ ಆಗಿರಲಿ, ಮೇನಾಗಿ ಬೇಕಿರೋದೆ ನಮಗೆ ಹೊಟ್ಟೆಗೆ, ಮತ್ತು ನಮಗೆ ಖರ್ಚು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಹಣ ಬೇಕಲ್ವಾ. ಹಣ ಅಷ್ಟೇ ನಮಗೆ ಬೇಕಾಗಿರೋದು ಅಲ್ವಾ ಸದ್ಯಕ್ಕೆ. ಅದಾದಮೇಲೆ ನಾವು ಸರಿಯಾದ ರೀತಿಯಲ್ಲಿ ಆರೋಗ್ಯವಾಗಿ ಇದ್ದರೆ ಆರೋಗ್ಯ, ಇದನ್ನೆಲ್ಲ ನಾವು ತಿಂದು ದುಡ್ಡನ್ನು ಉಳಿತಾಯ ಮಾಡಿ ಆರೋಗ್ಯ ನಾವು ಕಟ್ಕೊಂಡ್ರೆ ಆರೋಗ್ಯ ಬೇಕು ಅಲ್ವಾ. ಹಾಗಾಗಿ ಇಷ್ಟು ನಮಗೆ ಮುಖ್ಯ ಆಗಿರೋದು ಇದು.
ಹಾಗಾಗಿ ನಾನು ಫಸ್ಟಾಗಿ ಉಪ್ಪನ್ನು ಹಾಕ್ಕೊಂಡೆ, ಆ ಮಡಿಕೆಲಿ ಉಪ್ಪನ್ನು ಹಾಕ್ಕೊಂಡೆ. ನಂತರ ನಾನು ಒಂದೊಂದು ಕಾಳುಗಳ ರೀತಿಲಿ ನಾನು ಹಾಕ್ಕೊಂಡು ಹೋಗ್ತೀನಿ. ನಾನು ಹಾಕಿದ ರೀತಿಲೇ ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಕಾಳುಗಳನ್ನೂ ಕೂಡ ಸೇರಿಸ್ಕೊಂಡು ಹೋಗ್ಬೋದು. ಫಸ್ಟಾಗಿ ನಾನು ಕಾಯಿನ್ ಹಾಕಿದ್ದೀನಿ, ಎರಡನಾಗಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸರಿನಾ? ಉಪ್ಪು ಬಂದು ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮನೆಯಲ್ಲಿ ನಮ್ಮ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ತುಂಬ ಇದ್ದಾಗ ಇದನ್ನು ನಾವು ಮಾಡಿ ಇಟ್ಕೊಂಡಾಗ ಹೇಳ್ಕೊಡ್ತೀನಿ ಯಾವ ವಾರ ತುಂಬಬೇಕು ನೀವು, ಮತ್ತು ಇದನ್ನು ಬಂದು ನೀವು ಯಾವ ವಾರ ಪೂಜೆನ ಮಾಡ್ಕೋಬೇಕು. ಪೂಜೆ ಆಗಿರಲಿ, ನೀವು ಕಬೋರ್ಡಲ್ಲಿ ಇಡೋದಾಗಿರಲಿ, ನಿಮ್ಮ ಪದ್ಧತಿ ಪ್ರಕಾರ ನೀವು ಇದನ್ನು ಮಾಡ್ಕೋಬೇಕು. ಸರಿನಾ? ನಿಮ್ಮ ಮನೆಗಳಲ್ಲಿ ಯಾವ ಪದ್ಧತಿಯಲ್ಲಿ ಮಾಡ್ಕೋತೀರ ಅದೇ ಪದ್ಧತಿಲಿ ಮಾಡ್ಕೋಬೋದು. ಎಲ್ಲ ಧರ್ಮದವರು ಕೂಡ ಮಾಡ್ಕೋಬಹುದು ಇದನ್ನು. ಒಂದೇ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಹಣಕಾಸಿನ ತೊಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಇದನ್ನು ಯಾರಿಗೂ ಕೂಡ ಹೇಳಬಾರ್ದು. ಇದನ್ನು ತುಂಬಿಟ್ಟಿದ್ದೀರಲ್ವ, ಇದನ್ನು ಯಾರಿಗೂ ಹೇಳಬಾರ್ದು ಈ ಥರ ಆಗಿದೆ, ಈ ಥರ ಮಾಡಿದ್ದೀನಿ ಅಂತ. ಅದಕ್ಕೇ ತುಂಬ ಜನ ಶ್ರೀಮಂತರು ಈ ಗುಟ್ಟುಗಳನ್ನು ಬಿಟ್ಕೊಡಲ್ಲ ಅಲ್ವಾ. ಯಾವುದೇ ರೀತಿಲಿ ಈ ಗುಟ್ಟುಗಳನ್ನು ಬಿಟ್ಕೊಡಲ್ಲ ಅವರು. ಸರಿನಾ? ಅದಕ್ಕೋಸ್ಕರ ಅವ್ರದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅವರು ಏನೇ ಪ್ರಾಪರ್ಟಿ ಮಾಡಿದ್ರೂ ಕೂಡ 1 to ಡಬಲ್ ಆಗುತ್ತೆ. ಲಾಭ ಅನ್ನೋದು ಕೈ ತುಂಬ ಸಿಗುತ್ತೆ ಅನ್ನೋದಕ್ಕೆ ಇದೆಲ್ಲ ಕಾರಣ ಆಗಿರುತ್ತೆ. ಅವರು ಇದನ್ನೆಲ್ಲ ಹೇಳ್ಕೊಳ್ಳಲ್ಲ. ಹೌದು, ಸುಮ್ಮನೆ ನಾವು ಶ್ರಮ ಪಡ್ತಾಯಿದ್ದೀವಿ, ನಾವು ಕೆಲಸ ಮಾಡ್ತಿದ್ದೀವಿ ಅದನ್ನು ಮಾತ್ರ ತೋರಿಸ್ಕೊತಾ ಇದ್ದಾರೆ. ಮನೆಗಳಲ್ಲಿ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡ್ಕೋಬೇಕು, ಯಾವ ರೀತಿ ಹಣದ ವಶೀಕರಣ ಮಾಡ್ಕೋಬೇಕು, ಯಾವ ರೀತಿ ಹಣದ ಆಕರ್ಷಣೆ ಮಾಡ್ಕೋಬೇಕು ಅನ್ನೋದು ತುಂಬ ಸಲೀಸಾಗಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಮಾಡ್ಕೊಂಡಿರ್ತಾರೆ, ಆದರೆ ಹೇಳ್ಕೊಳ್ಳಲ್ಲ, ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ. ನೋಡಿ, ಒಂದೊಂದಾಗಿ ನಾವು ಎಲ್ಲನೂ ಕೂಡ ಹಾಕೋಬೇಕಾಗುತ್ತೆ. ಸ್ಕಿಪ್ ಮಾಡಬೇಡಿ, ಏನೂ ಕೂಡ ಗೊತ್ತಾಗಲ್ಲ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಲಾಸ್ಟಾಗಿ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಸಿರಿಧಾನ್ಯಗಳು ನಮಗೆ ಅತಿ ಮುಖ್ಯವಾಗಿರೋದು. ಈ ಮನೆಗಳಲ್ಲಿ ಒಂದಲ್ಲ ಒಂದು ಖಾಲಿ ಆಗ್ತಾನೇ ಇರುತ್ತೆ ಅಲ್ವಾ. ಖಾಲಿ ಆದಾಗ ನಮ್ಮ ಮನೆಗಳಲ್ಲಿ ದರಿದ್ರ ಅನ್ನೋದು ತುಂಬ ಜಾಸ್ತಿ ಆಗೋಗುತ್ತೆ. ನಮ್ಮ ಮನೇಲಿ ಅದಿಲ್ಲ, ಇದಿಲ್ಲ, ಅಕ್ಕಿ ಇಲ್ಲ, ಕಾಳಿಲ್ಲ ಅನ್ನೋದು ನಾವು ಹೇಳ್ತಾ ಇರ್ತೀವಲ್ಲ, ಆ ಮಾತನ್ನು ಯಾವತ್ತೂ ಕೂಡ ಮನೆ ಒಳಗಡೆ ಹೇಳಬೇಡಿ. ಏನೇ ಇಲ್ಲ ಅಂದರೂ ಕೂಡ ತೊಗೊಂಡು ಬರಬೇಕು, ನಾಳೆ ತರಬೇಕು, ಇವತ್ತು ಸಂಜೆನೇ ತರಬೇಕು ಅಂತ ಹೇಳಿ. ಇಲ್ಲ, ನಮ್ಮನೇಲಿ ಅಕ್ಕಿ ಬಿಲ್ಕುಲ್ ಅಕ್ಕಿನೇ ಇಲ್ಲ, ಖಾಲಿಯಾಗೋಗಿದೆ. ನಮ್ಮನೇಲಿ ಹಣ ಅನ್ನೋದೇ ಇಲ್ಲ, ಖಾಲಿಯಾಗೋಗಿದೆ. ನಮ್ಮನೇಲಿ ಈ ಕಾಳಿಲ್ಲ, ನಮ್ಮನೇಲಿ ಉಪ್ಪಿಲ್ಲ ಅನ್ನೋದನ್ನ ಯಾವುದೇ ರೀತಿಲಿ ನೀವು ಹೇಳಕ್ಕೆ ಹೋಗಬೇಡಿ. ಎಲ್ಲನೂ ಕೂಡ ಇದೆ, ಸ್ವಲ್ಪ ಇದೆ, ತರಬೇಕು, ಇಲ್ಲ ಸಂಜೆ ತರಬೇಕು ಆ ಥರ ಹೇಳಿ. ಬಿಟ್ಟು ಖಾಲಿ ಆಗಿದೆ, ನಮ್ಮನೇಲಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋಕೆ ಹೋಗಬೇಡಿ, ಯಾರಿಗಾದರೂ ಅಷ್ಟೇ. ಮತ್ತು ಯಾರಿಗಾದರೂ ಕೂಡ ಕೊಡಬೇಕು ಅಂತ ಹೇಳಿದ್ರೆ ಸಂಜೆ ಟೈಮಲ್ಲಿ ಯಾರಿಗೂ ಕೂಡ ಕೊಡೋಕೆ ಹೋಗಬೇಡಿ. ಬೇಕಾದ್ರೆ ಅಂಗಡಿಯಿಂದ ತರಿಸಿ ಅವ್ರಿಗೆ ಅಲ್ಲಿಂದ ಅಲ್ಲೇ ಕೊಟ್ಬಿಡಿ. ಒಳಗಡೆಯಿಂದ, ಮನೆ ಒಳಗಡೆಯಿಂದ ಸಂಜೆ ದೀಪ ಹಚ್ಚಿದ ಮೇಲೆ ನೀವು ಕೊಡೋಕೆ ಹೋಗಬೇಡಿ. ಉಪ್ಪಾಗಿರಲಿ, ಕಾಳುಗಳಾಗಿರಲಿ, ಎಣ್ಣೆ ಆಗಿರಲಿ, ಹಣ ವಿಷಯದಾಗಿರಲಿ, ಏನೂ ಕೂಡ ಕೊಡೋಕೆ ಹೋಗಬಾರ್ದು. ಅದು ಬಂದು ನಮಗೆ ಏನು ಹೇಳೋದು, ಅನ್ವಯಿಸುತ್ತೆ ಅಷ್ಟೇ. ಸಹಾಯ ಮಾಡೋದು ತಪ್ಪಲ್ಲ, ಸಹಾಯ ಮಾಡಿ. ಅದನ್ನೇ ಕೇಳೋರು ಕೂಡ ಸಂಜೆ ಟೈಮಲ್ಲಿ ಯಾರ ಮನೆಗೂ ಹೋಗಿ ಕೇಳಬೇಡಿ. ಪಾಪ ನಿಮ್ಮಿಂದ ಅವ್ರಿಗೂ ಕೂಡ ತೊಂದರೆ ಆಗೋದು ಬೇಡ. ಇದನ್ನು ನೀವು ಕೂಡ ಅರ್ಥಕೊಳ್ಳಿ. ಅವ್ರು ಕೊಡೋರು ಕೂಡ, ಈಗ ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ, ಅವ್ರಿಗೆ ಇಲ್ಲ ಅನ್ನೋ ಮನಸ್ಸಿರಲ್ಲ, ಆದರೆ ನಿಮ್ಮಿಂದ ಅವ್ರಿಗೆ ನಾಳೆ ದಿನ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಕೇಳೋಕ್ಕೆ ಹೋಗಬೇಡಿ, ಯಾರೇ ಆಗಿರಲಿ. ಸಂಜೆ ಟೈಮ್ ಬಂದು ಏನು ಉಪ್ಪಾಗಲಿ, ಹುಣಸೆ ಹಣ್ಣಾಗಲಿ, ಕಾಸಾಗಿರಲಿ, ಮತ್ತು ಏನೋ ಒಂದು ಹಾಲು ಮೊಸರು ಏನೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ಕೊಡಲೂಬಾರ್ದು, ನೀವೇ ಆಗಿರಲಿ, ನೀವು ಕೊಡಬಾರ್ದು, ನೀವು ಕೇಳೋಕ್ಕೆ ಹೋಗಬೇಡಿ ಅಷ್ಟೇ. ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಇದನ್ನು ಬಂದು ನೀವು ಶುಕ್ರವಾರದ ದಿನ ತುಂಬಬೇಕಾಗುತ್ತೆ. ಈ ದವಸ ಧಾನ್ಯಗಳು ಏನಿದೆ ಇದನ್ನು ಈ ಮಣ್ಣಿನ ಮಡಿಕೆಯಲ್ಲಿ ಶುಕ್ರವಾರದ ದಿನ ತುಂಬಿ ಇದನ್ನು
ನಿಮ್ಮ ಪದ್ಧತಿ ಪೂರ್ವಕವಾಗಿ ನೀವು ಇಟ್ಕೋಬೇಕಾಗುತ್ತೆ. ನೀವು ಯಾವುದೇ ಧರ್ಮದವರಾಗಿದ್ದರೂ ಕೂಡ ಇದನ್ನು ಶುಕ್ರವಾರದ ದಿನ ತುಂಬಿ, ಅಥವಾ ಗುರುವಾರನೂ ಕೂಡ ತುಂಬಬಹುದು. ಗುರುವಾರ ಅಥವಾ ಶುಕ್ರವಾರದ ದಿನ ಇದನ್ನು ತುಂಬಿ ಇಡ್ಬೋದು. ನೀವು ಪೂಜೆ ಮಾಡೋಗಿದ್ರೆ ಇದನ್ನು ಇಟ್ಟು ಪೂಜೆ ಮಾಡಿ ನಂತರ ತಗೊಂಡೋಗಿ ನಿಮ್ಮ ಕಬೋರ್ಡಲ್ಲಿ ಇಟ್ಕೊಳ್ಳಿ. ನೀವು ಹಣನ ಎಲ್ಲಿ ಇಡ್ತೀರಾ ನೀವು ಆ ಕಬೋರ್ಡಲ್ಲಿ ಇದನ್ನು ಇಡಿ. ಆದಷ್ಟು ಬೇಗ ನಿಮಗೆ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಏನೇ ಒಂದಿದ್ರೂ ಕೂಡ ಹೋಗ್ಲಾಡಿಸುತ್ತೆ. ಮನೆಯಲ್ಲಿ ಎಷ್ಟೇ ದರಿದ್ರ ಇದೆ, ಏನೇ ಕಾಸು ನಿಲ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಒಂದು ತಂದರೆ ಒಂದು ತರೋಕ್ಕಾಗ್ತಾ ಇಲ್ಲ, ನಮಗೆ ಅಷ್ಟು ತುಂಬ ಕಷ್ಟ ಆಗೋಗಿದೆ ಅನ್ನೋರು ಇದನ್ನು ಖಂಡಿತ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಒಳ್ಳೆ ರಿಸಲ್ಟ್ ಅಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ತುಂಬ ಜನದ ಶ್ರೀಮಂತರ ರಹಸ್ಯಗಳು. ಮನೆಗಳಲ್ಲಿ ಏನು ಖಾಲಿ ಆಗ್ದಂಗೆ ಎಲ್ಲನೂ ತುಂಬಿ ಇಡಬೇಕು ಅನ್ನೋದು ಇದಕ್ಕೋಸ್ಕರ. ಹಾಗಾಗಿ ಇದನ್ನು ಮಾಡ್ತಾರೆ, ತುಂಬ ಜನ ಇದನ್ನು ಮಾಡ್ತಾರೆ. ಹೇಳ್ತೀನಿ, ಇನ್ನೂ ಕೆಲವೊಂದು ಮಾಡ್ತಾರೆ. ಅವರು ಏನೆಲ್ಲ ಇಟ್ಟರೆ ಅವ್ರಿಗೆ ಬರುತ್ತೆ ಶ್ರೀಮಂತಿಕೆ ಅನ್ನೋದು ನಾನು ಹೇಳ್ಕೊಡ್ತಿದ್ದೀನಿ. ಅದು ಸತ್ಯನೂ ಕೂಡ ಆಗ್ತಾಯಿದೆ. ನನ್ನ ವಿಡಿಯೋನ ನೋಡಿ ಯಾರೆಲ್ಲ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಲ್ವಾ? ಇದನ್ನು ಶುಕ್ರವಾರದ ದಿನ ತುಂಬಿ ಇದನ್ನು ಹಿಡಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬಿ ಹಾಗೆ ಇಟ್ಬಿಡ್ಬೇಕಂದ್ರೆ ಹೌದು, ಹಾಗೆ ಇಡಬೇಕು. ಅದು ಕಾಳುಗಳಾಗಲಿ ಏನೇ ಆಗಲಿ ತುಂಬ ದಿನ ಅದು ಬಾಳಿಕೆ ಬರುತ್ತೆ, ಏನೂ ಕೂಡ ಆಗಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಮನೆಗಳಲ್ಲಿ ಅದು ಹುಳ ಬಂದಿದೆ, ಏನೋ ಒಂದು ಸ್ಮೆಲ್ ಬರ್ತಾ ಇದೆ ಅಂದರೆ ಅದನ್ನು ತೆಗೆದು ನೀರಿಗೆ ಹಾಕ್ಬಿಟ್ಟು, ಇಲ್ಲ ಒಂದು ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿ. ಅದುವರೆಗೂ ಕೂಡ ತೆಗಿಯೋಕ್ಕೆ ಹೋಗಬೇಡಿ, ಯಾರಿಗೂ ಕೂಡ ಹೇಳೋಕ್ಕೂ ಕೂಡ ಹೋಗಬೇಡಿ. ಮತ್ತು ಸ್ಫಟಿಕ ಕಲ್ಲು ತೊಗೊಂಡು ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀರಾ. ನಿಮಗೂ ನನ್ನ ಜೊತೆ ಶೇರ್ ಮಾಡ್ಕೋತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆಲ್ ಸಿಸ್ಟರ್ಸ್, ಬ್ರದರ್ಸ್. ತುಂಬ ನನಗೆ ಖುಷಿ ಆಗುತ್ತೆ ನನ್ನ ಜೊತೆ ಹಂಚ್ಕೊಳ್ಳೋದ್ರಿಂದ. ನಿಮ್ಮಿಂದ ಅಂತ ಹೇಳಬೇಡಿ. ಹೌದು, ನಾನು ಏನೋ ಒಂದು ದಾರಿ ತೋರಿಸಿದ್ದೀನಿ ಅಷ್ಟೇ. ಒಳ್ಳೆಯದಾಗೋದಕ್ಕೆ ಪ್ರಯತ್ನ ಎಲ್ಲ ನಿಮ್ಮದೇ ಇರುತ್ತೆ ಖಂಡಿತ. ನೀವು ನಂಬಿರೋ ನಿಮ್ಮ ದೇವರು, ಮನೆ ದೇವರು ಅದರಲ್ಲೂ ಕೂಡ ಭಾಗಿಯಾಗಿರ್ತಾರೆ ಅಲ್ವಾ? ಹಾಗಾಗಿ ನಾನೆಲ್ಲೋ ಒಂದು ಜನಗಳಿಗೆ ಒಳ್ಳೆ ದಾರಿನ ತೋರಿಸ್ತಾ ಇದ್ದೀನಿ. ತಗೊಳ್ಳಿ, ಒಳ್ಳೆಯದಾಗಲಿ. ನನ್ನ ಹತ್ರ ಸ್ಫಟಿಕ ಕಲ್ಲು ತೊಗೊಂಡು ತುಂಬ ಜನ ನನಗೆ ಶೇರ್ ಮಾಡ್ತಾ ಇದ್ದೀರಾ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್, ನಾನು ತೊಗೊಂಡು 5 ದಿನಕ್ಕೆ ಸಿಕ್ಕಿದೆ, 1 ವಾರಕ್ಕೆ ಸಿಕ್ಕಿದೆ, 2 ವಾರಕ್ಕೆ ಸಿಕ್ಕಿದೆ ಅಂತ ತುಂಬ ಜನ ನನ್ನ ಹತ್ರ ಶೇರ್ ಮಾಡ್ಕೋತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಹೇಳಬೇಕು, ನೀವು ನನ್ನ ಹತ್ರ ಶೇರ್ ಮಾಡ್ಕೋತಿದ್ದೀರಾ, ವಾಯ್ಸ್ ಮೆಸೇಜ್ ಆಗ್ತಾಯಿದ್ದೀರಾ, ಮೆಸೇಜ್ಗಳಾಗ್ತಾ ಇದ್ದೀರಾ ಒಳ್ಳೆಯದಾಗಿದೆ ಅಂತ. ಮತ್ತೆ ತೊಗೋತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಅದೇ ನಿಮ್ಮ ಒಳ್ಳೆ ಮನಸ್ಸು ಅಂತ ನಾನು ಹೇಳ್ಬೋದು. ನೀವುಗಳಿಗೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಇದು ನಿವಾರಣೆ